ಆಕಾಶವಾಣಿ ಮೈಸೂರು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ, ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಮಸ್ಕಾರ, ನನ್ನ ಹೆಸರು ಸಿದ್ದಮ್ಮ ಅಂತ. ನಾನು ಮರಳೋ ಗ್ರಾಮ ಪಂಚಾಯತಿ ನಂಜನಗೂಡು ತಾಲೂಕಿಂದ ಬಂದಿದ್ದೀನಿ. ತಾನು ಅಕ್ಷರವನ್ನು ಕಲಿತು ಇತರರಿಗೂ ಅಕ್ಷರ ಕಲಿಸಲು ಸಹಕರಿಸಿದ ಮನೆ ಮಂದಿಯನ್ನೆಲ್ಲ ಧನ್ಯತೆಯಿಂದ ಸ್ಮರಿಸುವ ಸಿದ್ದಮ್ಮ ಈಗ ಊರಿನಲ್ಲಿ ಖ್ಯಾತಿ ಪಡೆದಿರುವುದನ್ನ ಸಂತಸದಿಂದ ಸ್ಮರಿಸುತ್ತಾರೆ. ನನ್ನ ಜೀವನದಲ್ಲಿ ನಡೆದಿದ್ದು ಅಂದ್ರೆ ನನಗೂ ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ನಾನು ಸೆಕೆಂಡ್ PUC ಓದಿದೆ ಆದ್ರೆ ನಮ್ಮ ಯಜಮಾನರು ಒಂದು ಕ್ಲಾಸು ಓದಿರ್ಲಿಲ್ಲ. ಅದು ನಾನು ಕಲಿತು ಈ ತರ ಇರ್ಬೇಕಲ್ಲ ಬೇಜಾರಾಗಿದ್ರು. ಆದ್ರೂ ನಾನು ಹೋಗಿ ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಆ ಥರ ಅದರಲ್ಲಿ ನಾನು ಹೋಗಿ ನಮ್ಮ ಮನೆನ ತುಂಬ ಅಕ್ಷರ, ನಮ್ಮ ಅತ್ತೆ, ನಮ್ಮ ಮಾವ, ನಾದ್ನಿ ಯಾರೂ ಓದಿರಲಿಲ್ಲ, ಅವ್ರೆಲ್ಲರಿಗೂ ಒಂದು ಅಕ್ಷರ ಕಲಿಸಿ ಅವ್ರನ್ನ ಮುಂದೆ ತಂದೆ. ನಮ್ಮನೆಗೂ ತುಂಬ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ. ನಂಗಂತೂ ನಮ್ಮ ಯಜಮಾನರು ನಾನು ಹೇಳ್ದ ಪಾಲಿಸಿ ನನಗೊಂದು ಮರ್ಯಾದೆ ಕೊಟ್ಟು ನನ್ನ ಹೆಂಡತಿ ಓದಿದ್ರೂ ನನ್ನ ಯಾವ ಕೆಟ್ಟ ಭಾವದಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಾಳ ಅನ್ನೋದು ಖುಷಿ. ನಮ್ಮ ಮನೆಯವ್ರು ಈಗಲೂ ನನ್ನನ್ನು ನೆನೆಸ್ಕೊತಿದ್ದಾರೆ. ಇದು ನನ್ನ ಜೀವನದಲ್ಲೇ ಮರೆಯಲಾಗದಂತ ಸ್ಥಿತಿ. ಸ್ವಯಂ ಸೇವಕಿಗೆ ನಾನು 14 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಅಲ್ಲಿ ನಮ್ಮೂರಲ್ಲೇನೆ. ಅಂದ್ರೆ ನಮ್ಮ ಅತ್ತೆ ನಮ್ಮವನಿಗೆ ನಿಜವಾಗ್ಲೂ ಕೃತಜ್ಞತೆ ಹೇಳ್ಬೇಕು ಮೇಡಮ್. ಯಾಕಂದ್ರೆ ಆ ಕಾಲದಲ್ಲಿ ಹೆಣ್ಮಕ್ಳು ಈಚೆ ಹೊರಗಡೆ ಬಿಡದೇ ಇದ್ದಾಗ ನನ್ನ ನಿಜವಾಗೂ ಬಿಟ್ಟು ಎಲ್ಲ ಕಡೆನೂ ತಿರುಗಾಡಿ ಸ್ವತಂತ್ರವಾಗಿ ಹೇಳ್ಕೊಡು ಅಂತ ಹೇಳಿ ಎಲ್ಲರೂ ನಾನು ಪ್ರೇರೇಪಿಸಿ ನಾನು ಎಲ್ಲ ಕಡೆನೂ ತಿರುಗಾಡಿ ಮಾಡ್ತಿ ಎಲ್ಲ ಕಲಿಸಿ ಅಕ್ಷರಗಳೆಲ್ಲ ಕಲಿಸಿ ಮತ್ತೆ ಮನೆಗಳಲ್ಲಿ ಲೈಟ್ ಇಲ್ದವ್ರ ಲ್ಯಾಂಪ್ ಕಸ್ಕೊಂಡು ಮೇಡಮ್ ನಾನು ಒಂದು 5 ಜನ ಹೆಂಗಸ್ಗಳನ್ನ ಕೂಣಿಸ್ಕೊಂಡು ಕಲಿಸ್ದೆ ಪಾಠನ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲರೂ ಜನಗಳು ತುಂಬಾ ನನ್ನ ಗುರುತಿಸಿದ್ರು. ಆಮೇಲೆ ಗುರುತಿಸ್ಮೇಲೆ ನಾನು ಇವಾಗ 5 ವರ್ಷದಿಂದ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ ಊರಲ್ಲಿ. ತುಂಬಾ ಜನರ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ನಮ್ಮ ಊರುಗಳಲ್ಲಿ. ಹೇಳ್ಕೋಬೇಕು ಅಂದ್ರೆ ನಂಗೆ ಖುಷಿ. ನಾನು ಅಕ್ಷರ ಕಲಿಸ್ರಿಂದ ನಮ್ಮ ಊರ್ಲಿ ಈ ತರ ಆಯ್ತು. ಮತ್ತೆ ಹುಡುಗರಿಗಾಗ್ಲಿ ಹೆಂಗಸ್ಕೊಳ್ಗಾಗ್ಲಿ ಯಾವುದೇ ಏನೇ ವಿದ್ಯೆ ಗೊತ್ತಿಲ್ಲದೆ ಇದ್ರು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ನನ್ನಿಂದ ಇಷ್ಟೊಂದು ಮಹಿಳೆಯರು ಸ್ವಾತಂತ್ರ್ಯವಾಗಿ ತಿರ್ಗಾಡೋದು ಆಗ್ಲಿ ಕೆಲ್ಸಕ್ಕೆ ಹೋಗೋದ್ರಲ್ಲಿ ಮೇಡಮ್ ಊರಿಂದ ಊರ್ಗಡೆ ಮೊದ್ಲು ಹೋಯ್ತಿರ್ಲಿಲ್ಲ. ಎಷ್ಟು ಗದ್ದೆ ಕೆಲಸ ಇತ್ತು ಅಷ್ಟೇ ಮಾಡ್ಕೊಂಡಿದ್ರು, ಮನೆ ಕೆಲಸ ಅಷ್ಟೇ. ಆದ್ರೆ ಈಗ ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಎಷ್ಟೋ ತರ ಆಗ್ಲಿ ತಿರ್ಗಾಡ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದ್ರಲ್ಲಿ ನಿಮ್ಗೆ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಹಾರೋಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾರದಾ ಅಂತ ಹೇಳ್ಬಿಟ್ಟು. ಹಾರೋಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇವರು 4 ಗೋಡೆಗಳ ಮಧ್ಯದಿಂದ ಹೊರಬಂದು ಅಕ್ಷರ ಕಲಿತದ್ದು ಸಾಹಸವೇ ಸರಿ. ಕಲಿಕಾಸಕ್ತರಿಗೆ ಅಕ್ಷರ ಕಲಿಕೆಯ ಜೊತೆಗೆ ಸ್ವಚ್ಛತಾ ಅಭಿಯಾನ, ಜನಧನ್ ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟ ಹೆಮ್ಮೆ ಇವರಿಗಿದೆ. ನಾನು ಹಿಂದೆ 2009ರಲ್ಲಿ ನಾನು ಸಹ ಪ್ರೇರಿಕೆ ಕೆಲಸ ಮಾಡ್ತಾ ಇದ್ದೆ. ಅವಾಗ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಘಟನೆ ಆಯ್ತು. ನಮ್ಗೆ ಸಹ ಪ್ರೇರಿಕೆಯಾಗಿ ನಮ್ಗೆ ಸೇರ್ಸ್ಕೊಂಡಾಗ ನಮ್ಮ ಮನೆಯವರೆಲ್ಲ ಒಪ್ಲಿಲ್ಲ. ಜನಗಳೆಲ್ಲ ನಿಮ್ಮ ಸೊಸೆ ಸರಿ ನೀವು ಮಾಡ್ತಾಳೆ, ಕೆಲಸ ಮಾಡ್ತಾಳೆ, ನೀವು ಅಕ್ಷರ ಕಲಿಸ್ತಾಳೆ, ಏನು ಅದೇನು ತೊಂದರೆ ಆಗಲ್ಲ, ಸೇರಿಸು ಅಂತ. ಅದಕ್ಕೆ ನಾನು ಸೇರ್ಸೋಕ್ಕಾಗಲ್ಲ, ನಮ್ಮ ಸೊಸೆ ಈಚೆಗೆ ಕಳ್ಸಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಯಜಮಾನ್ರು ಕೇಳಿದೆ. ನಮ್ಮ ಯಜಮಾನ್ರು ಬೇಡ, ಮಾವ ಹೇಳ್ದಂಗೆ ಕೇಳ್ಬೇಕಲ್ವ ನೀನು, ಬೇಡ ಎಲ್ಗೂ ಹೋಗೋದು ಬೇಡ ಅಂತ ಅಂದರು. ಇಲ್ಲ, ನಾನು ಹೋಗ್ತೀನಿ, ನಾನು 4 ಜನಕ್ಕೆ ಒಳ್ಳೇದು ಮಾಡಲೇಬೇಕು. 4 ಗೋಡೆ ಮಂದಿ ಈಚೆ ಬಂದು 150 ಜನಕ್ಕೆ ಅಕ್ಷರ ಕಲಿಸಿದ್ದೀನಿ. ಪೇಪರ್ ಓದಂಗೆ ನಾನು ಆ ಮಟ್ಟಕ್ಕೆ ತಂದಿದ್ದೀನಿ. ಮತ್ತೆ ಅವ್ರಿಗೆ ಏನೇನೆಲ್ಲ ಸವಲತ್ತು, ಪೆನ್ಷನ್ ಮಾಡಿಸೋದು, ನಾನು ಎಲ್ಲಾದ್ರೂ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ. ಮತ್ತೆ ಅವಿದ್ಯಾವಂತರು ಬರ್ತಿರ್ಲಿಲ್ಲ, ಮನೆಗೆ ಹೋಗಿ ನಾನು ಅವ್ರ ಮನವರಿಕೆ ಮಾಡಿ, ನೀವು ಅಕ್ಷರ ಕಲಿತ್ರೆ ಒಳ್ಳೇದು, ಬನ್ನಿ ನೀವು ಒಂದು ಪೇಪರ್ ಓದಂಗಾಗಿ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಆಸ್ತಿ ಎಲ್ಲ ಬೇರೆಯವ್ರಿಗೆ ಸೈನ್ ಮಾಡಿ ಅಂದರೆ ಸೈನ್ ಮಾಡಿ ಸುಮ್ಮನೆ ಬಂದ್ಬಿಡ್ತೀರಾ, ನೀವು ಓದಂಗಿದ್ರೆ ಏನಂತ ಓದ್ಬಿಟ್ಟು ನೀವು ಸೈನ್ ಮಾಡ್ಬೋದು. ಆ ಥರ ಎಲ್ಲ ಮನವರಿಕೆ ಮಾಡಿ ನಾವು ಅವರ ಅಕ್ಷರ ಕಲಿಸಿ ಅವರ ಕ್ರೀಡಾಕೂಟಗಳಲ್ಲಿ ನಾವು ಚಟುವಟಿಕೆ ಮಾಡಿದ್ದೀನಿ. ಕ್ಯಾರಮ್ ಬೋರ್ಡು, ಬ್ಯಾಡ್ಮಿಂಟನ್ ಮತ್ತೆ ಎಲ್ಲದರಲ್ಲೂ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ನಾನು ಹಾರೋಹಳ್ಳಿಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರು ಎಲ್ಲ ಏನ್ ಮೇಡಮ್ ಅಂತ ಇವಾಗ್ಲೂ ಕರೀತಾರೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನಾನು ಕರೆಯಲ್ಲ. ನಾನು ಪಂಚಾಯತಿ ಬಂದ್ಮೇಲೆ ಶೌಚಾಲಯ ಎಲ್ಲ ಕಟ್ಟಿಸಿದೀವಿ. ಒಂದು 150 ಜನಕ್ಕೆ ಗ್ಯಾಸು, ಸೋಲಾರು, ಪ್ರತಿಯೊಂದು ನಾವು ಸವಲತ್ತು ಏನು ಮಹಿಳೆಯರಿಗೆ ಏನೇನು ಇದೆಲ್ಲ ಎಲ್ಲ ಕೊಡ್ಸಿದೀವಿ. ಮತ್ತು 150 ಸಂಘಗಳು ನಾವು ಮಾಡಿದ್ದೀನಿ. ಬ್ಯಾಂಕ್ ಖಾತೆ ಎಲ್ಲ ತೆರೆದಿ ನಾನು ಮಾಡಿಸಿ ಅವ್ರಿಗೆಲ್ಲ ನಾನು ಎಲ್ಲ ಚಟುವಟಿಕೆಗಳು ಎಲ್ಲ ಸವಲತ್ತುಗಳು ನಾವು ಕೊಡ್ಸಿದೀವಿ. ಮತ್ತೆ ಈಗ ಫಸ್ಟ್ ಉಪಾಧ್ಯಕ್ಷ ಆದೆ, ಆಮೇಲೆ ಅಧ್ಯಕ್ಷ ಆದೆ. ಹಾಗಾಗಿ 2 ವರ್ಷ ಉಪಾಧ್ಯಕ್ಷರು, 2 ವರ್ಷ ಅಧ್ಯಕ್ಷರು ಅವಕಾಶ ಜನಗಳು ಮಾಡಿಕೊಟ್ಟಿದ್ದಾರೆ. ನಾವು ಸಮಾಜ ಸೇವೆ ಮಾಡೋಕ್ಕೆ ತುಂಬಾನೇ ಹೆಮ್ಮೆ ಪಡ್ತೀನಿ. ಅವರು ಅದೇ ಕೃತಜ್ಞತೆ ಇಟ್ಟಿದ್ದಾರೆ ನಮ್ಮ ಮೇಲೆ. ನಾನು ಜೈಪುರ ಹೋಬಳಿ ಮಟ್ಟದಲ್ಲೇ ನಂಗೆ ಗುರುತಿಸಿದ್ದಾರೆ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಸಾಕ್ಷರತಾ ಕುಟುಂಬ ಸುಖಿ ಕುಟುಂಬ.
ಸಾಕ್ಷರಸ್ಥ ಹೆಂಗಸು ಜೀವನದ ಹೊಂಗನಸು. ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ.